ಈ ವಿಡಿಯೋದಲ್ಲಿ ಕೆಸೆಟ್ ಕಾಮರ್ಸ್ ಸಬ್ಜೆಕ್ಟ್ ಪೇಪರ್ ಕಂಟಿನ್ಯೂಷನ್ ಪಾರ್ಟ್ನ ಮಾಡ್ತಿದ್ದೀನಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಫಸ್ಟ್ ಈಸ್ ಕ್ವಾರ್ಟೈಲ್ ಡಿವಿಯೇಷನ್ ಈಸ್ ಮೋರ್ ಇನ್ಸ್ಟ್ರಕ್ಟಿವ್ ರೇಂಜ್ ಆಸ್ ಇಟ್ ಡಿಸ್ಕಾರ್ಡ್ಸ್ ದ dispersion of extreme values. Statement 2, coefficient of quartile deviation cannot be used to compare the degree of variations in different distribution. Statement 3, there are 10 deciles for a series. So the right answer for this question is option 3, third only. There are 10 deciles for a series. Then the next question is, if in a regression line y is equal to a plus bx where b is 0, then the regression line will 4 options ಕೊಟ್ಟಿದ್ದಾರೆ. ರಿಗ್ರೆಷನ್ ಲೈನಲ್ಲಿ y is equal to a plus bx ಆದಾಗ b is 0 ಆದವಾಗ the regression line will be parallel to x axis ಆಗಿರುತ್ತೆ. So the right answer is option 2, be parallel to x axis. Then the next question is, for a Poisson's distribution with n is equal to 200 and p is equal to 0.02, the mean is option 1 4, option 2 10, option 3 20, option 4 40. The right answer is option 1 4. ಇಲ್ಲಿ ಏನು ಕೊಟ್ಟಿದ್ದಾರೆ, ಮೀನನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೊಟ್ಟಿದ್ದಾರೆ. n is equal to 200 ಕೊಟ್ಟಿದ್ದಾರೆ. ನೆಕ್ಸ್ಟ್ p is equal to 0.02 ಕೊಟ್ಟಿದ್ದಾರೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 4 ಆನ್ಸರ್ ಸಿಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 4. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಬೈ ಡ್ಯಾಶ್ ವಿ ಮೀನ್ the investigation of problem to further and development existing knowledge. Option 1 basic research, option 2 applied research, option 3 future research, option 4 assumption. The right answer is option 1 basic research. By basic research we mean the investigation of problem to further and developed existing knowledge. ಬೇಸಿಕ್ ರಿಸರ್ಚನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಮತ್ತು ಎಕ್ಸಿಸ್ಟಿಂಗ್ ನಾಲೆಡ್ಜ್ನ ಫರ್ದರ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಸ್ಯಾಂಪಲ್ ಡಿಸೈನ್ ಇನ್ವಾಲ್ವ್ಸ್ ವಿಚ್ ಆಫ್ ದ ಫಾಲೋಯಿಂಗ್? ಸ್ಯಾಂಪಲ್ ಯೂನಿಟ್, ಸೈಜ್ ಆಫ್ ಸ್ಯಾಂಪಲ್ಸ್, ಟೈಪ್ ಆಫ್ ಯೂನಿವರ್ಸ್, ಸೋರ್ಸ್ ಲಿಸ್ಟ್, ಸ್ಯಾಂಪಲ್ ಪ್ರೊಸೀಜರ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಇಸ್ ಕರೆಕ್ಟ್? ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ಯಾಂಪಲ್ ಡಿಸೈನ್ ಏನನ್ನ ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಸ್ಯಾಂಪಲ್ ಡಿಸೈನ್ ಸೀಕ್ವೆನ್ಸನ್ನು ಕೇಳಿದ್ದಾರೆ. ಸ್ಯಾಂಪಲ್ ಡಿಸೈನ್ ಏನನ್ನು ಒಳಗೊಂಡಿರುತ್ತೆ? ಫಸ್ಟ್ ಟೈಪ್ ಆಫ್ ಯೂನಿವರ್ಸನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಸ್ಯಾಂಪಲ್ ಯೂನಿಟನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಸೋರ್ಸ್ ಲಿಸ್ಟನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಸೈಜ್ ಆಫ್ ಸ್ಯಾಂಪಲ್ನ ಒಳಗೊಂಡಿರುತ್ತೆ. ದೆನ್ ಲಾಸ್ಟ್ ಸ್ಯಾಂಪ್ಲಿಂಗ್ ಪ್ರೊಸೀಜರನ್ನು ಒಳಗೊಂಡಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಅಸರ್ಷನ್ ಹೇಗೆ ಕೊಟ್ಟಿದ್ದಾರೆ? A randomly large sized sample drawn randomly from a given population contain almost all the characteristics of the population. Reason, as per the sampling theory, the assumption is based only on the law of inertia of large numbers. So the right answer is option 1, A is the true and R is as per the sampling theory. It is also fully true. ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ರ್ಯಾಂಡಮ್ಲಿ ಲಾರ್ಜ್ ಸೈಜ್ಡ್ ಸ್ಯಾಂಪಲ್ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ಅ ಗಿವನ್ ಪಾಪ್ಯುಲೇಷನ್ ಕಂಟೈನ್ಸ್ ಏನನ್ನು ಒಳಗೊಂಡಿರುತ್ತೆ? ಆಲ್ಮೋಸ್ಟ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಪ್ಯುಲೇಷನ್ ಅನ್ನು ಒಳಗೊಂಡಿರುತ್ತೆ. ಇದು ಕರೆಕ್ಟ್ ಆಗಿದೆ. ಆ್ಯಸ್ ಪರ್ ದ ರೀಸನ್ ಏನಪ್ಪ ಅಂದರೆ, ಆ್ಯಸ್ ಪರ್ ದ ಸ್ಯಾಂಪ್ಲಿಂಗ್ ಥಿಯರಿ ಪ್ರಕಾರ ದ ಅಸಂಪ್ಷನ್ ಬೇಸ್ಡ್ ಆನ್ ದ ಲಾ ಆಫ್ ಇನರ್ಷಿಯಾ ಆಫ್ ಲಾರ್ಜ್ ನಂಬರ್ಸ್. So the right answer is option 1. Then the next question is, the difference between sample statistic and its corresponding population parameter is. ಇಲ್ಲಿ ಏನು ಕೇಳಿದ್ದಾರೆ? ದ ಡಿಫ್ರೆನ್ಸ್ ಬಿಟ್ವೀನ್ ಏನನ್ನು ಕೇಳಿದ್ದಾರೆ? ಸ್ಯಾಂಪಲ್ ಸ್ಟ್ಯಾಟಿಸ್ಟಿಕ್ನ ಕೇಳಿದ್ದಾರೆ ಆ್ಯಂಡ್ ಇಟ್ಸ್ ಕರೆಸ್ಪಾಂಡಿಂಗ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ನ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ 1 ಸ್ಯಾಂಪ್ಲಿಂಗ್ ಎರರ್, ಆಪ್ಷನ್ 2 ಮೆಜರ್ಮೆಂಟ್ ಎರರ್, ಆಪ್ಷನ್ 3 ಕವರೇಜ್ ಎರರ್, ಆಪ್ಷನ್ 4 ಡಾಟಾ ಟೂಲ್ ಎರರ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಸ್ಯಾಂಪ್ಲಿಂಗ್ ಎರರ್.
The difference between the sampling statistics and its corresponding population parameter is known as sampling error. Next, match the following and choose the correct answer ಕೊಟ್ಟಿದ್ದಾರೆ. ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2 ಕೊಟ್ಟಿದ್ದಾರೆ, ಎಫ್ ಟೆಸ್ಟ್ ಕೊಟ್ಟಿದ್ದಾರೆ, ಟಿ ಟೆಸ್ಟ್ ಕೊಟ್ಟಿದ್ದಾರೆ, ಸ್ಕೈ ಸ್ಕ್ವೇರ್ ಟೆಸ್ಟ್ ಕೊಟ್ಟಿದ್ದಾರೆ, ಝೆಡ್ ಟೆಸ್ಟ್ ಕೊಟ್ಟಿದ್ದಾರೆ. ಎಫ್ ಟೆಸ್ಟನ್ನು ಯಾರು ಫೈಂಡ್ ಔಟ್ ಮಾಡಿದಂದರೆ ಜಾರ್ಜ್ ಅನ್ನೋರು ಫೈಂಡ್ ಮಾಡಿರ್ತಾರೆ. ನೆಕ್ಸ್ಟ್ ಟಿ ಟೆಸ್ಟ್ ಅಥವಾ ಸ್ಟೂಡೆಂಟ್ ಟಿ ಡಿಸ್ಟ್ರಿಬ್ಯೂಷನ್ ಟೆಸ್ಟ್ ಅಂತ ಕರೀತಾರೆ. ಇದನ್ನು ಗೊಸೆಟ್ ಅವರು ಫೈಂಡ್ ಔಟ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಕೈ ಸ್ಕ್ವೇರ್ ಟೆಸ್ಟ್, ಇದು ಕಾರ್ಲ್ ಪಿಯರ್ಸನ್ ರವರು ಫೈಂಡ್ ಔಟ್ ಮಾಡಿರ್ತಾರೆ. ನೆಕ್ಸ್ಟ್ ಝೆಡ್ ಟೆಸ್ಟ್. ಎಫ್ ಟೆಸ್ಟ್ ಏನನ್ನು ಒಳಗೊಂಡಿರುತ್ತೆ ಅಂದರೆ ಮೋರ್ ದೆನ್ 2 ಸ್ಯಾಂಪಲ್ ಮೀನ್ಸನ್ನು ಒಳಗೊಂಡಿರುತ್ತೆ. ಟಿ ಟೆಸ್ಟ್ ಅಂದರೆ ಅದು ಸ್ಮಾಲ್ ಸ್ಯಾಂಪಲ್ಗಳನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಸ್ಕೈ ಸ್ಕ್ವೇರ್ ಟೆಸ್ಟ್ ಅಂದರೆ ಅದು ಅಸೋಸಿಯೇಷನ್ ಬಿಟ್ವೀನ್ ಅಟ್ರಿಬ್ಯೂಟ್ಸನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಝೆಡ್ ಟೆಸ್ಟ್ ಅಂದರೆ ಅದು ಲಾರ್ಜ್ ಸ್ಯಾಂಪಲ್ನ ಒಳಗೊಂಡಿರುತ್ತೆ. Then the next question is the personalistic style of writing a research report is permissible in which of the following types of research? A. Grounded theory research. B. Experimental research. C. Participant observation based research. D. Historical quantitative research. E. Case study research. To choose the correct answer from the option given below. The right answer is option 4, A, C and E only. A. Grounded theory research. C indicate participant observation based research. E indicate case study research. Then the next question is the managerial function of organizing involves. 4 options ಕೊಟ್ಟಿದ್ದಾರೆ. So the right answer is option 4, getting things done through others. The managerial function of organizing involves getting things done through others. ಅಂದರೆ ಬೇರೆಯವರಿಂದ ಕೆಲಸ ಮಾಡಿಸೋದನ್ನ ಒಳಗೊಂಡಿರುತ್ತೆ ಇದು. Then the next question is which of the following is not true about the matrix organization? 4 options ಕೊಟ್ಟಿದ್ದಾರೆ. Option 1, it is relatively permanent. Option 2, the project manager's authority is distributed reasonably. Option 3, there is slow information processing. Option 4, the project heads have to share resources with functional heads. Lane ಕೊಟ್ಟಿದ್ದಾರೆ which of the following is not true about matrix organization? ಯಾವುದು ಕರೆಕ್ಟ್ ಅಲ್ಲ, ಯಾವ ಹೇಳಿಕೆ ಕರೆಕ್ಟ್ ಅಲ್ಲ ಅಂತ ಕೊಟ್ಟಿದ್ದಾರೆ. So the right answer is option 3, there is slow information processing. In matrix organization ಅಲ್ಲಿ ಸ್ಲೋ ಅಲ್ಲ, ಫಾಸ್ಟ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಇರುತ್ತೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.